ಬೆಳಗಿನ ಜಾವ 5 ಗಂಟೆಗೆಲ್ಲ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಬಂದು ದೇವರಿಗೆ ಒಂದು ನಮಸ್ಕಾರ ಮಾಡ್ತಾ ದೇವ್ರಿಗೆಲ್ಲ ಪೂಜೆ ಮುಗಿಸಿ ನಮ್ಮ ರಾಯರ ಪದ್ಯ ಹಾಡಲಿಕ್ಕೆ ಶುರು ಮಾಡಿದೆ. ನನ್ನ ದಿನಚರಿ ಈ ರೀತಿಯಾಗಿ ಶುರು ಆಗುತ್ತೆ. ಪ್ರತಿದಿನ ನಮ್ಮ ರಾಯರಿಗೆ ಪೂಜೆ ಮಾಡಿದ ನಂತರ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡಲಿಕ್ಕೆ ಬಂದೆ. ಇವತ್ತು ನಮ್ಮ ಮನೇಲಿ ಶಾವಿಗೆ ಬಾತ್ ಆಗಿತ್ತು. ಸೊ ಕಮಿಂಗ್ ಟು ವರ್ಕ್. ಏನಂತ ಹೇಳಿದ್ರೆ ಮಾರ್ನಿಂಗ್ ಟೈಮಲ್ಲಿ ನಮಗೆ ಟೆಲಿಗ್ರಾಮಲ್ಲಿ ಪಾಪಪ್ ಮೆಸೇಜ್ ಬರುತ್ತೆ. ಸೊ ಅದರಿಂದ ಏನು ಇನ್ಫಾರ್ಮೇಷನ್ ಇರುತ್ತೆ ಇವತ್ತು, ಅಂದರೆ ವೆಬಿನಾರ್ ಇರುತ್ತಾ ಅಥವಾ ಏನಾದರೂ ಎಕ್ಸ್ಟ್ರಾ ಸ್ಕಿಲ್ಲಿಂಗ್ ಕಲಿಬೋದಾ, ಸೊ ಯಾವ ರೀತಿಯಾಗಿರುತ್ತೆ ಆ್ಯಂಡ್ ಎಕ್ಸ್ಟ್ರಾ ಸ್ಕಿಲ್ಲಿಂಗ್ ಕಲಿತು ನಾವು ಯಾವ ರೀತಿಯಾಗಿ ಅರ್ನಿಂಗ್ ಮಾಡ್ಬೋದು ಅಂತಲೂ ಇದರಲ್ಲಿ ತಿಳಿಸ್ಕೊಡ್ತಾರೆ. ಸೊ ಇದು ಆಫ್ಲೈನ್ ಇರ್ಬೋದು ಆ್ಯಂಡ್ ಆನ್ಲೈನ್ ಕೂಡ ವೀಡಿಯೋಸ್ನ ನಮಗೆ ಲಿಂಕ್ನ ಸೆಂಡ್ ಮಾಡ್ತಾರೆ. ಸೊ ಇದರಿಂದ ವೆಬಿನಾರ್ ಸಹ ಇಲ್ಲಿ ನೀವು ಚೆಕ್ ಮಾಡ್ಬೋದು, ಯಾವ್ಯಾವ ದಿನ ಏನೇನಿರುತ್ತೆ ಅಂತಲೂ ನಮಗೆ ಕೊಟ್ಟಿರ್ತಾರೆ. ಸೊ ಇನ್ನು ಯಾಕೆ ತಡ ಮಾಡ್ತೀರಾ, ನಾನು ಇದೇ ರೀತಿಯಾಗಿ ಆನ್ಲೈನಲ್ಲಿ ಟ್ರೈನಿಂಗ್ ಕಲಿತಾನೆ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಒಳ್ಳೆ ಅರ್ನಿಂಗ್ ಸಹ ಆಗ್ತಿದ್ದೆ. ಅಮ್ಮಮ್ಮ ಅಂದ್ರೂ ಅಟ್ಲೀಸ್ಟ್ ಒಂದು 2,000 to 5,000 ಆದರೂ ದಿನಕ್ಕೆ ನಾನು ಗೇನ್ ಮಾಡ್ತಾಯಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ನೀವು ನನಗೆ ಕರೆ ಮಾಡ್ಬೋದು ಅಥವಾ ವಾಟ್ಸಪ್ ಟೆಕ್ಸ್ಟ್ ಮಾಡ್ಬೋದು. ಥ್ಯಾಂಕ್ ಯು.